ಹಾಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ಜೆ ಕಲೆಕ್ಷನ್ಸ್. ತೇಜ ನರ್ಸರಿಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಮಿಲ್ಕ್ ಫ್ರೂಟ್ಸ್ ಎಷ್ಟು ಅವೈಲಬಲ್ ಇದೆ ಅಂತ ತೋರಿಸ್ತೀನಿ. ಹಾಗೆ ನಾವು ಪ್ಲಾಂಟಿಂಗ್ ನೆಲದಲ್ಲಿ ಮಾಡಿರ್ತಕ್ಕಂಥ ಗಿಡದಲ್ಲಿ ಹಣ್ಣು ಬಿಟ್ಟಿದೆ, ಅದನ್ನು ತೋರಿಸ್ತೀನಿ. ನೋಡಿ, ನಾವು ಪ್ಲಾಂಟಿಂಗ್ ನೆಲದಲ್ಲಿ ಮಾಡಿರ್ತಕ್ಕಂಥ ಗಿಡ ಇದು. ವಾವ್, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ಮರ ಪೂರ್ತಿ ಜೋತ್ ಬಿದ್ದುಬಿಟ್ಟಿದೆ. ಅಷ್ಟು ಚೆನ್ನಾಗಿ ಫ್ರೂಟಿಂಗ್ ಅನ್ನೋದಾಗಿದೆ. ಒಂದು ಝೂಮಲ್ಲಿ ತೋರಿಸ್ತೀನಿ ನೋಡಿ. ಫ್ರೂಟ್ಸ್ ಎಲ್ಲ ಅಂತೂ ತುಂಬಾ ಬಿಟ್ಟಿದೆ. ಇನ್ನೊಂದು 15 ಡೇಸ್ ಇದೆಲ್ಲ ಹಣ್ಣಾಗುತ್ತೆ. ಮರದಲ್ಲೇ ಹಣ್ಣಾಗುತ್ತೆ, ಕಿತ್ಕೊಂಡು ತಿನ್ನಬಹುದು. ಸೊ ಇದು ಓಪನ್ ಮಾಡಿದಾಗ ಅದರಲ್ಲಿ ಹಾಲಾಲ್ ಥರ ಬರುತ್ತೆ. ಟೇಸ್ಟು ಅಷ್ಟೇ ಸ್ವೀಟಾಗಿರುತ್ತೆ. ಸೊ ನಿಮಗೆ ಸೀತಾಫಲ, ಕಸ್ಟರ್ಡ್ ಆಪಲ್ ಓಪನ್ ಮಾಡಿದಾಗ ಅದು ಪಲ್ಪ್ ಯಾವ ರೀತಿ ಇರುತ್ತೆ ನೋಡಿ, ಸ್ವಲ್ಪ ಅದೇ ರೀತಿಯೇ ಬರುತ್ತೆ. ಇದೆಲ್ಲ ಅವೈಲಬಲ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ಇದು ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 800 ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಮಿಲ್ಕ್ ಫ್ರೂಟ್ ಪ್ಲ್ಯಾಂಟ್ಸ್ ರೈಟ್ ನಾವು ಈಗ ಕರೆಂಟ್ಲಿ ಈ ನರ್ಸರಿನಲ್ಲಿ ಅವೈಲಬಲ್ ಇರ್ತಕ್ಕಂಥ ಗಿಡಗಳು. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದು ಹಿಲ್ಸ್ ರೋಡಲ್ಲಿ ಬರುತ್ತೆ. ಅಥವಾ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಸೊ ನೋಡಿ, ಫ್ರೂಟ್ ಅನ್ನೋದು ನಿಮಗೆ ಈ ರೀತಿ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ. ಸೈಜ್ ಬರುತ್ತೆ, ಇದು ಈ ಸೈಜಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ಫುಲ್ಲಾಗಿರುತ್ತೆ. ಪ್ಲ್ಯಾಂಟ್ಸ್ ಅಂತೂ ತುಂಬಾ ಅವೈಲಬಲ್ ಇದೆ. ಯಾರಿಗಾದ್ರೂ ಬೇಕು ಅಂದರೆ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್.